ಒಂದು 14 ವರ್ಷದ ಮಗು ದೊಡ್ಡ ದೊಡ್ಡ ಕನಸುಗಳೊಂದಿಗೆ ತನ್ನ ಹಳ್ಳಿಯಿಂದ ನಗರಕ್ಕೆ ಬರುತ್ತೆ. ಆದರೆ ಅವನ ಬಳಿ ಹಣ ಇರಲ್ಲ. ಆದರೆ ಅವನ ಕನಸುಗಳು ಮಾತ್ರ ತುಂಬ ದೊಡ್ಡದಾಗಿರುತ್ತೆ. ಯಾವ ಥರ ಅಂತಂದರೆ, ಒಂದಿನ ತಾನು ಕೂಡ ದೊಡ್ಡ ವ್ಯಕ್ತಿ ಆಗ್ತೀನಿ, ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡ್ತೀನಿ, ಆ ಥರ ತುಂಬ ದೊಡ್ಡದಾಗಿ ಕನಸುಗಳನ್ನು ಕಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಆ ಮಗು ತುಂಬಾ ಕಷ್ಟಪಡುತ್ತೆ, ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ. ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ಅವನ ವಯಸ್ಸು 14ರಿಂದ 30 ವರ್ಷ ಆಗುತ್ತೆ. 30 ವರ್ಷ ಆದ ನಂತರ ಆ ವ್ಯಕ್ತಿ ಹಿಂದಿರುಗಿ ನೋಡ್ತಾನೆ, ತಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ಅವನಿಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಈಗ ಅವನು ಒಂದು 4-5 ಕಾರ್ಖಾನೆಗಳ ಮಾಲೀಕ ಆಗಿರ್ತಾನೆ. ಈಗ ಅವನಿಗೆ ಅನ್ಸುತ್ತೆ, ಇದು ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಅಂತ. ಸೊ ಅವನು ಮದುವೆ ಕೂಡ ಆಗ್ತಾನೆ. ಮದುವೆ ಆಗಿ 1 ವರ್ಷದ ಬಳಿಕ ಅವನಿಗೆ ಒಂದು ಮಗುನೂ ಕೂಡ ಆಗತ್ತೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇರತ್ತೆ. ಅವನು ದೇವರಿಗೆ, ನೀನು ನನಗೆ ಜೀವನದಲ್ಲಿ ಎಲ್ಲದನ್ನು ಕೂಡ ಕೊಟ್ಟಿದ್ದೀಯಾ ಅಂತ ಭಕ್ತಿಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಆದರೆ ಆ ವ್ಯಕ್ತಿಗೆ 40 ವರ್ಷ ಆದಾಗ ಕ್ಯಾನ್ಸರ್ ಆಗುತ್ತೆ. ಅವನಿಗೆ ಕ್ಯಾನ್ಸರ್ ಆದಾಗ ಈ ಸಂಗತಿನ ನಾನು ಹೇಗೆ ಅರಗಿಸ್ಕೊಳ್ಳಿ, ಅವನಿಗೆ ಸಹಿಸೋದಕ್ಕೆ ಆಗೋದಿಲ್ಲ. ಅವನು ಚಿಂತನೆಗೆ ಒಳಗಾಗ್ತಾನೆ. ನಾನು ಜೀವನದಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ದೀನಿ, ಹಾಗಾದರೆ ಇದರ ಅರ್ಥ ಏನು? ಅವನು ಯೋಚಿಸ್ತಾನೆ, ನನ್ನ ಮಗ ಕೇವಲ 9 ವರ್ಷದವನು, ನನ್ನ ನಂತರ ಅವನೇ ಬಿಸ್ನೆಸ್ನ ನೋಡ್ಕೋಬೇಕು. ಆದರೆ ಅವನಿನ್ನು ಬಿಸ್ನೆಸ್ ನಡೆಸೋದಕ್ಕೆ ಸಿದ್ಧನಾಗಿಲ್ಲ. ನಾನು ಅವನು ಹೇಗೆ ತಯಾರು ಮಾಡಲಿ? ನನ್ನ ಹತ್ರ ಅಷ್ಟೊಂದು ಸಮಯ ಇದೆನಾ? ಅದು ಕೂಡ ನನಗೆ ತಿಳಿದಿಲ್ಲ. ಆಗ ಒಂದಿನ ಬೆಳಗ್ಗೆ ಅವನು ತನ್ನ ಮಗನ ಕರೀತಾನೆ. ಅವನಿಗೆ ಕೇವಲ 9 ವರ್ಷ. ಕರೆದ್ಬಿಟ್ಟು ಅವನಿಗೆ ಹೇಳ್ತಾನೆ, ಮಗನೇ, ನಾನಿಗೊಂದು ಚಾಲೆಂಜ್ ಕೊಡ್ತೀನಿ, ಅದನ್ನು ನೀನು ಪೂರ್ತಿ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಆ ಮಗು, ಆಯಿತು ಅಪ್ಪ ಹೇಳಿ ಅಂತ ಹೇಳುತ್ತೆ. ಆಗ ಅವನು ಆ ಮಗುಗೆ ಹೇಳ್ತಾನೆ, ಈ ಡಬ್ಬಿಯನ್ನು ಎತ್ತು ಅಂತ ಹೇಳ್ತಾನೆ. ಆದರೆ ಆ ಮಗುಗೆ ಆ ಡಬ್ಬಿಯನ್ನು ಎತ್ತೋದಕ್ಕೆ ಸಾಧ್ಯ ಆಗಲ್ಲ. ಆ ಮಗುಗೆ ತುಂಬಾ ದೊಡ್ಡದು. ಮತ್ತು ಆ ಮಗುಗೆ ಹೇಳ್ತಾನೆ, ಈ ಡಬ್ಬಿ ಒಳಗಿರೋದನ್ನು ನೀನು ಈಗ ನೋಡಬಾರ್ದು, ನೀ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ನೋಡು. ನಿನಗೆ 3 ಗಂಟೆಗಳ ಕಾಲ ಅವಕಾಶ ಇದೆ. ಆ 3 ಗಂಟೆ ಒಳಗಡೆ ಈ ಡಬ್ಬಿ ಒಳಗಿರುವಂಥ ವಸ್ತುವಿನ ಮೌಲ್ಯವನ್ನು ನೀನು ಹೆಚ್ಚಿಸ್ಕೊಂಡ್ಬಿಟ್ಟು ತಂದುಕೊಡ್ಬೇಕು. ಆಗ ಆ ಮಗುವಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನಾನು ಏನು ಮಾಡಬೇಕು? ನಾನು ಈ ಡಬ್ಬಿಯ ಒಳಗಿರುವಂಥ ವಸ್ತುವಿನ ಮೌಲ್ಯವನ್ನು ಹೆಚ್ಚೋದಕ್ಕೆ ಸಾಧ್ಯನಾ ಅಂತ ಯೋಚಿಸ್ತಾನೆ. ಆದರೆ ಅವನೊಬ್ಬ ವ್ಯಾಪಾರಿಯ ಮಗ ಆಗಿರ್ತಾನೆ. ಅವನು ಹೊರಗಡೆ ಬಂದುಬಿಟ್ಟು ಆ ಪೆಟ್ಟಿಗೆಯಲ್ಲಿರುವಂಥ ಗೋಧಿನ ನೋಡ್ತಾನೆ. ಅವನು ಯೋಚಿಸ್ತಾನೆ, ಗೋಧಿಯ ದರವನ್ನು ಹೇಗೆ ಹೆಚ್ಚಿಸ್ಬೋದು? ಆನಂತರ ಅವನಿಗೆ ಒಂದು ಆಲೋಚನೆ ಬರುತ್ತೆ, ಗೋಧಿಯಿಂದ ಹಿಟ್ಟನ್ನು ತಯಾರಿಸಬಹುದಲ್ವಾ? ಅವನು ಹತ್ತಿರದ ಗಿರಣಿಗೆ ಹೋಗಿ ಮಾಲೀಕನ ಕೇಳ್ತಾನೆ, ಅಂಕಲ್, ಈ ಗೋಧಿಯನ್ನು ಹಿಟ್ಟು ಮಾಡಿಸ್ಕೊಡಿ. ಆಗ ಆ ಗಿರಣಿಯ ಮಾಲೀಕ ಆ ಮಗುವಿನ ಮುಗ್ಧತೆಯನ್ನು ನೋಡಿಬಿಟ್ಟು ಗೋಧಿಯನ್ನು ಹಿಟ್ಟು ಮಾಡಿಕೊಡ್ತಾನೆ. ಮತ್ತು ಆ ಮಗುವಿನಿಂದ ಏನನ್ನು ಕೂಡ ಅವನು ಅಪೇಕ್ಷೆ ಮಾಡಲ್ಲ. ಮಗು ಹಿಟ್ಟು ತೊಗೊಂಡ್ಬಿಟ್ಟು ಮನೆಗೆ ಬಂದು ಹೇಳುತ್ತೆ, ಅಪ್ಪ, ನಾನು ಗೋಧಿಯ ದರವನ್ನು ಹೆಚ್ಚಿದ್ದೇನೆ ನೋಡಿ, ನಾನು ಹಿಟ್ಟು ತೊಗೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿಬಿಟ್ಟು ಅಪ್ಪಂಗೆ ತುಂಬಾ ಖುಷಿ ಆಗುತ್ತೆ. ಆದರೆ ಅವನು ಅನ್ಕೋತಾರೆ, ಮಗುಗೇನು ತುಂಬಾ ನಾನು ಪಾಠ ಕಲಿಸ್ಬೇಕು ಅಂತ. ಮಾರನೇ ದಿನ ಬೆಳಗ್ಗೆ ಮತ್ತೆ ಅವನು ಆ ಮಗುನ ಕರೀತಾನೆ. ಕರೆದ್ಬಿಟ್ಟು ಹೇಳ್ತಾನೆ, ಈ ಪೆಟ್ಟಿಗೆಯಲ್ಲಿ ಇವತ್ತೇನಿದೆ ನೋಡು, ಅದರ ದರವನ್ನು ಹೆಚ್ಚಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಮಗು ಹೊರಗೆ ಬಂದು ನೋಡುತ್ತೆ, ಪೆಟ್ಟಿಗೆಯಲ್ಲಿ ನಿನ್ನೆ ಅವನೇನು ಹಿಟ್ಟು ಮಾಡಿಸ್ಕೊಂಬಂದಿರ್ತಾನಲ್ಲ ಅದೇ ಹಿಟ್ಟಿರುತ್ತೆ. ಆಗ ಮಗು ಯೋಚಿಸುತ್ತೆ, ನಾನೀಗ ಇದನ್ನು ಏನು ಮಾಡಬೇಕು? ಆವಾಗ ಅವನಿಗೆ ಅರ್ಥ ಆಗುತ್ತೆ, ಹಿಟ್ಟಿನ ದರವನ್ನು ಹೇಗೆ ಹೆಚ್ಚಿಸ್ಬೋದು ಅಂತ. ಆ ಮಗು ತಕ್ಷಣ ಅಲ್ಲೇ ಹತ್ತಿರ ಇರುವಂಥ ಬೇಕ್ರಿಗೆ ಹೋಗ್ಬಿಟ್ಟು ಮಾಲೀಕನಿಗೆ ಹೇಳ್ತಾನೆ, ನನ್ನ ಹತ್ರ ಹಿಟ್ಟಿದೆ, ಇದನ್ನು ನೀವು ಬ್ರೆಡ್ ಮಾಡಿಕೊಡ್ತೀರಾ? ಮತ್ತು ಅವನು ಹೇಳ್ತಾನೆ, ನಂಗೆ ಎಲ್ಲ ಹಿಟ್ಟು ಬೇಕಾಗಿಲ್ಲ, ನನ್ನ ಹತ್ರ ಎಷ್ಟು ಹಿಟ್ಟಿದೆನೋ ಅದರಲ್ಲಿ ಅರ್ಧ ಹಿಟ್ಟಿನಲ್ಲಿ ಮಾತ್ರ ನನಗೆ ಬ್ರೆಡ್ ಮಾಡಿಕೊಡಿ, ಉಳಿದ ಹಿಟ್ಟನ್ನು ನೀವೇ ಇಟ್ಕೊಳ್ಳಿ, ಆ ಹಿಟ್ಟು ನಿಮಗೆ ಎದಕ್ಕಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾನೆ. ಬೇಕರಿಯ ಮಾಲೀಕನಿಗೆ ಆ ಮಗುವಿನ ಮುಗ್ಧತೆಯನ್ನು ನೋಡಿಬಿಟ್ಟು ಅರ್ಧ ಹಿಟ್ಟಿನಲ್ಲಿ ಆ ಮಗುಗೆ 8 ಬ್ರೆಡ್ನ ಪ್ಯಾಕೆಟ್ಗಳನ್ನು ಮಾಡಿ ಕೊಡ್ತಾನೆ. ಆ ಮಗು ತಂದೆಗೆ 8 ಬ್ರೆಡ್ನ ಪ್ಯಾಕೆಟ್ಗಳನ್ನು ನೀಡಿದಾಗ ಮಗನು ಗೋಧಿಯಿಂದ ಬ್ರೆಡ್ ತಯಾರಿಸಿ ತಂದಿದ್ದಾನೆ ಎಂದು ತುಂಬಾ ಖುಷಿ ಪಡ್ತಾನೆ. ಆದರೆ ಮಗುಗೆ ಇನ್ನೂ ಸಾಕಷ್ಟು ಕಲಿಸಬೇಕಿದೆ ಅಂತ ಆ ತಂದೆಗೆ ಅನಿಸುತ್ತೆ. ಮಾರನೇ ದಿನ ಬೆಳಗ್ಗೆ
ತಂದೆ ಮಗನಿಗೆ ಮತ್ತೊಂದು ಸವಾಲು ನೀಡ್ತಾನೆ. ಅವನಿಗೆ 4 ಬ್ರೆಡ್ ಪ್ಯಾಕೆಟ್ಗಳನ್ನು ನೀಡಿ ಅವುಗಳ ಬೆಲೆಯನ್ನು 5 ಪಟ್ಟು ಹೆಚ್ಚಿಸಿ ತಂದೆ ಕೊಡುವಂತೆ ಹೇಳ್ತಾನೆ. ಮಗು ಮನೆಯಿಂದ ಹೊರಡುತ್ತೆ. ತಾನು ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾಗ ಬ್ರೆಡ್ನಿಂದ ಸ್ಯಾಂಡ್ವಿಚ್ಗಳನ್ನು ತಯಾರಿಸಬಹುದಲ್ವಾ ಅಂತ ಅವನಿಗೆ ಯೋಚನೆ ಬರುತ್ತೆ. ಅವನು ಹತ್ತಿರದ ಪ್ರಸಿದ್ಧ ರೆಸ್ಟೋರೆಂಟ್ ಮಾಲೀಕನನ್ನು ಕೇಳ್ತಾನೆ, ನೀವು ಈ ಬ್ರೆಡ್ಗಳಿಂದ ನನಗೆ ಸ್ಯಾಂಡ್ವಿಚ್ಗಳನ್ನು ತಯಾರಿಸಿ ಕೊಡಬಹುದಾ? ನನಗೆ ಎಲ್ಲ ಬ್ರೆಡ್ಡು ಬೇಕಾಗಿಲ್ಲ, ಇದರಲ್ಲಿ 4 ಪ್ಯಾಕ್ಗಳಿದೆ, ಅದೆಲ್ಲದನ್ನು ನೀವೇ ಇಟ್ಕೊಳ್ಳಿ, ನನಗೆ ಕೇವಲ 4 ಸ್ಯಾಂಡ್ವಿಚ್ಗಳನ್ನು ತಯಾರಿಸಿ ಕೊಡಿ, ಅದಕ್ಕೆ ಜಸ್ಟ್ 8 ಬ್ರೆಡ್ ಬೇಕಾಗತ್ತೆ ಅಷ್ಟೇ. ರೆಸ್ಟೋರೆಂಟ್ ಮಾಲೀಕನು ಆ ಮಗುವಿನ ಒಂದು ಮುಗ್ಧತೆಯನ್ನು ನೋಡಿಬಿಟ್ಟು ಅವನಿಗೆ 4 ಸ್ಯಾಂಡ್ವಿಚ್ಗಳನ್ನು ತಯಾರಿಸಿ ಕೊಡ್ತಾನೆ. ಅವುಗಳನ್ನು ಜೊತೆಗೆ ತನ್ನ ಬ್ರ್ಯಾಂಡ್ನೊಂದಿಗೆ ಪ್ಯಾಕ್ ಮಾಡಿ ಮಗುಗೆ ನೀಡ್ತಾನೆ. ಮಗು ಮನೆಗೆ ಬಂದು ತಂದೆ ಹೇಳುತ್ತೆ, ನೀವು ನೀಡಿದ 4 ಬ್ರೆಡ್ ಪ್ಯಾಕ್ಗಳ ಬೆಲೆ ಸುಮಾರು 100 ರೂಪಾಯಿ ಆಗಿದೆ. ಆದರೆ ನಾನೀಗ ಈ ಪ್ರಸಿದ್ಧ ರೆಸ್ಟೋರೆಂಟ್ನ 4 ಸ್ಯಾಂಡ್ವಿಚ್ಗಳನ್ನು ತಯಾರಿಸಿ ತಂದಿದ್ದೇನೆ. ಅದರಲ್ಲಿ ಪ್ರತಿಯೊಂದು ಸ್ಯಾಂಡ್ವಿಚ್ಗಳ ಬೆಲೆ 200 ರೂಪಾಯಿ ಆಗಿದೆ. ಹೀಗಾಗಿ 4 ಸ್ಯಾಂಡ್ವಿಚ್ಗಳ ಒಟ್ಟು ಬೆಲೆ 800 ರೂಪಾಯಿ ಆಗಿದೆ. ಈಗ ಹೇಳಿ, ನೀವು ಕೊಟ್ಟಿರುವಂಥ ಸವಾಲಿನಲ್ಲಿ ನಾನು ಗೆದ್ದಿದ್ದೀನಾ ಅಂತ ಮಗು ಕೇಳುತ್ತೆ. ಆಗ ತಂದೆ ನಗ್ತಾ ಹೇಳ್ತಾನೆ, ಹೌದು ಮಗನೇ, ನೀನು ಈಗ ವ್ಯವಹಾರವನ್ನು ಕಲ್ತಿದ್ದೀಯಾ. ನಾಳೆಯಿಂದ ಶಾಲೆಯ ನಂತರ ನೀನು ನನ್ನ ಆಫೀಸಿಗೆ ಬಾ ಅಂತ ತಂದೆ ಹೇಳ್ತಾನೆ. ಈ ಕಥೆಯಿಂದ ನಮಗೆ 2 ಪ್ರಮುಖ ಪಾಠಗಳು ದೊರೆಯುತ್ತೆ. ಮೊದಲನೇದಾಗಿ, ವ್ಯವಹಾರವು ಗುಣಾತ್ಮಕ ವೃದ್ಧಿಯ ಮೇಲೆ ಅವಲಂಬಿತವಾಗಿದೆ. ಸೊ ಬಿಸ್ನೆಸ್ ಅನ್ನೋದು ಮಲ್ಟಿಪ್ಲಿಕೇಶನ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಮಾಡುವ ಹೂಡಿಕೆಯನ್ನು ಹೇಗೆ ಹೆಚ್ಚಿಸಬಹುದು, ಗುಣಾತ್ಮಕವಾಗಿ ಹೇಗೆ ವೃದ್ಧಿಸಬಹುದು ಅನ್ನೋದು ಕೂಡ ಇದರಲ್ಲಿ ತುಂಬಾ ಮುಖ್ಯ. ನಾವು ಮಾಡುವಂಥ ಇನ್ವೆಸ್ಟ್ಮೆಂಟನ್ನು ಹೇಗೆ ನಾವು ಜಾಸ್ತಿ ಮಾಡಬಹುದು ಆ್ಯಂಡ್ ಯಾವ ಥರ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ವೃದ್ಧಿಸಬಹುದು ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಹಣವನ್ನು ಗುಣಾತ್ಮಕವಾಗಿ ಹೆಚ್ಚಿಸಲು ನಾವು ಯಾವಾಗ ಕಲಿತೀವಲ್ಲ, ಆ ದಿನದಿಂದ ನಾವು ವ್ಯವಹಾರವನ್ನು ಸಮರ್ಥವಾಗಿ ನಿರ್ವಹಿಸಲು ಸಿದ್ಧರಾಗ್ತೀವಿ. ಇನ್ನು 2ನೇ ಪಾಯಿಂಟು, ನಮ್ಮ ಉತ್ಪನ್ನಗಳ ಮೌಲ್ಯವನ್ನು ಹೆಚ್ಚಿಸಲು ನಾವು ಹೆಚ್ಚಿನ ಗಮನ ನೀಡಬೇಕಾಗುತ್ತೆ. ನಮ್ಮ ಉತ್ಪನ್ನಗಳು ಅಥವಾ ಸೇವೆಗಳ ಮೌಲ್ಯವನ್ನು ಹೆಚ್ಚಿಸುವ ಮೂಲಕ ನಾವು ಗ್ರಾಹಕರಿಗೆ ಹೆಚ್ಚಿನ ಪ್ರಯೋಜನವನ್ನು ಒದಗಿಸಬಹುದು. ಇದು ಗ್ರಾಹಕರ ತೃಪ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ನಮ್ಮ ವ್ಯವಹಾರವನ್ನು ಯಶಸ್ವಿಯಾಗಿ ಮುಂದುವರಿಸಲು ಸಹ ಸಹಾಯ ಮಾಡುತ್ತೆ. ಇದರಲ್ಲಿ ನಿಮ್ಮ ವಯಸ್ಸು ಮುಖ್ಯ ಆಗಿರೋದಿಲ್ಲ. ಈ ಕಥೆಯಿಂದ ನಾವು ಮತ್ತೊಂದು ಪಾಠ ಏನು ಕಲಿತೀವಿ ಅಂತಂದರೆ, ನಮ್ಮ ಮೌಲ್ಯವನ್ನು ಹೆಚ್ಚಿಸಲು ನಾವು ಸದಾ ಗಮನ ನೀಡಬೇಕಾಗತ್ತೆ. ಗೋಧಿಯಿಂದ ಹಿಟ್ಟಿನಿಂದ ಬ್ರೆಡ್ಡಿನಿಂದ ಸ್ಯಾಂಡ್ವಿಚ್ ತಯಾರಿಸಿದಂತೆ ನಾವು ನಮ್ಮ ಜೀವನದಲ್ಲಿ ನಿರಂತರವಾಗಿ ನಮ್ಮ ಮೌಲ್ಯವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕಾಗತ್ತೆ. ನಮ್ಮ ಜೀವನದ ಮಟ್ಟಗಳು ನಮ್ಮ ವ್ಯಕ್ತಿತ್ವದ ಅಭಿವೃದ್ಧಿಗೆ ಅವಲಂಬಿತವಾಗಿರುತ್ತೆ. ನಾವು ನಮ್ಮನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ತೀವಿ ಮತ್ತು ನಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದೆ ಸಾಗ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ನಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ 2 ಕೈಗಳಿದೆ, 2 ಕಾಲುಗಳಿದೆ, 2 ಕಣ್ಗಳಿದೆ ಮತ್ತು ಒಂದು ಮೆದುಳು ಇದೆ. ಆದರೆ ನಮ್ಮ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದ ಮೌಲ್ಯವನ್ನು ನಾವು ಹೇಗೆ ಅಭಿವೃದ್ಧಿಪಡಿಸ್ಕೋತೀವಲ್ಲ, ಅದರ ಮೇಲೆ ನಮ್ಮ ಯಶಸ್ಸು ನಿರ್ಧಾರ ಆಗುತ್ತೆ. ನೀವು ಬದಲಾವಣೆ ಆಗಲು ಇಚ್ಛಿಸೋದೇ ಆದರೆ ಅದರ ಪ್ರಾರಂಭವನ್ನು ಹೊಸ ಕೌಶಲ್ಯಗಳನ್ನು ಕಲಿಯುವುದರ ಮೂಲಕ ಇಂದಿನಿಂದಲೇ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಆಶಿಸ್ತೇನೆ. ನಿಮಗೆ ಇಷ್ಟ ಆಗಿದ್ದೇ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.